ಈಗ ವಿದ್ಯಾರ್ಥಿಗಳೇ ಅಗಾಡಿ ಮಾದರಿನೇ ಕೊಟ್ಟನು. ಇನ್ನು ಕನಿಷ್ಠ ರೂಪಕ್ಕೆ ತಂದು ಮಾಡ್ಬೇಕು ನೀವು ಗಣಿತಗಳನ್ನು. ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ನು ಮಾಡೋದಾಗಿತ್ತಂದ್ರೆ. ಓಕೆ, 39 ಡಬ್ಬಿಗಳಲ್ಲಿರುವ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ 7605. ಪ್ರತಿ ಡಬ್ಬಿಯಲ್ಲಿ ಅಂದ್ರೇನು? ಒಂದು ಡಬ್ಬಿ ಒಳಗಿದ್ದಂಥ ಹಣ್ಣುಗಳು ಎಷ್ಟು ಅಂತಂದ. ಈಗ ವ್ಯಾವಹಾರಿಕ ಲೆಕ್ಕಗಳನ್ನು ನೀವು ಕಲಿಬೇಕು. ಆಮೇಲೆ 1 ಗುಂಡ್ಲೆ 7605 ಡಿವೈಡೆಡ್ ಬೈ 39. ಇಲ್ಲಿ ಬಾಧ್ಯತೆ ನಿಯಮಗಳನ್ನು ನೀವು ಕಲಿಬೇಕು. ದೊಡ್ಡ ಅಂಕಿಲೆ ಬೇಗನೆ ಭಾಗ ಹೊಡೆದ್ರಿ ಅಂದ್ರೆ ಉತ್ತರ ಬೇಗನೆ ಬರ್ತದ. ದೊಡ್ಡ ಅಂಕಿಯನ್ನ ನೀವು ಉಪಯೋಗ ಮಾಡಿದರೆ ಅಂದ್ರೆ ಉತ್ತರ ಬೇಗನೆ ಬರ್ತದ. ಇನ್ನು 39 ಯಾವ ಮಗ್ಗಿ ಆಗದ ಅದನ್ನು ತಿಳ್ಕೊ. 13 ಮಗ್ಗಿ. 13 ಮೂರ್ಲೆ 13 ಐದ್ಲೆ 13 ಆರ್ಲೆ 78 ದೊಡ್ಡದಾಗ್ತದ. 76 ಹೊರಗೆ ತೆಗೀರಿ. ನೋಡ್ರಿ, ಇನ್ನು ಪದ್ಧತಿ ಚೇಂಜ್ ಆಯ್ತು ಈಗ. ಯಾಕಂದ್ರೆ ಇನ್ನು ದೊಡ್ಡ ಟೈಪ್ ಭಾಗಾಕಾರ ಕಲೀಲಿಕ್ಕೆ ಹತ್ತಾರೆ. ಭಿನ್ನ ರಾಶಿಯ ಭಾಗಾಕಾರ ಕಲ್ದಂಗೆ ಈಗ ಇದು ಭಿನ್ನ ರಾಶಿ ಇದ್ದಂಗೆ ಇದು. 13 ಮೂರ್ಲೆ 39, 13 ಐದ್ಲೆ 65, 13 ಆರ್ಲೆ 78 ದೊಡ್ಡದಾತು. 13 ಐದ್ಲೆ ಮಗ್ಗಿ ಬರ್ಬೇಕು ನೋಡಿ. ಈಗ 13 ಐದ್ಲೆ 65, 1 ಉಳಿತು ನೋಡಿ. ಈಗ ನೋಡಿ, 13 ಆರ್ಲೆ 13 13 ಎಂಟ್ಲೆ 104, 13 ಎಂಟ್ಲೆ 104 ಕಳೀರಿ. ಎಷ್ಟು ಬಂತು? 6 ಬಂತು. ಈ 5 ತಗೋರಿ. 13 ಐದ್ಲೆ 65 ನೋಡಿ. ಇನ್ನಿದು ಮೂರ್ಲೆ ಭಾಗ ಹೋಗ್ತದೋ ಇಲ್ಲೋ ಹೆಂಗೆ ತಿಳ್ಕೊಬೇಕು? 5 5 10 1 8 18 ಅನುಕ್ರಮ ಸಂಖ್ಯೆಗಳ ಮೊತ್ತ ಮೂರ್ಲೆ ಭಾಗ ಹೋಗ್ತದ. ಹೊಡೀರಿ. 3 1 3 2 ಉಳಿತು. ಇನ್ನು 2 ಉಳಿತು. 8 ತಗೋರಿ. 3 9 27, 1 ಉಳಿತು. 5 ತಗೋರಿ. 3 5 15. ಇನ್ನು ಬರ್ಬರ್ತಾ ನೀವು ಹಿಂಗೆ ಮಾಡುವಂಥ ಅಭ್ಯಾಸನ ರೂಢಿ ಮಾಡ್ಕೋಬೇಕು. ಇನ್ನು ಭಾಗಾಕಾರ ಪದ್ಧತಿಯನ್ನು ಬಿಡಬೇಕು. ಪ್ರತಿ ಡಬ್ಬಿಯಲ್ಲಿ ತುಂಬಿದ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಎಷ್ಟು? 195. ಆನ್ಸರ್ ಉತ್ತರ ಬರೋಬ್ಬರಿ 195. ಇನ್ನ ಇದೇ ರೂಢಿ ಇನ್ನು ಮುಂದೆ ನಿಮಗೆ ಇನ್ನು ಹಂತ ಗಣಿತಗಳು ಭಾಳ ಬರ್ತಾವ. ಕನಿಷ್ಠ ರೂಪಕ್ಕೆ ತರಬೇಕು. ಇದು ಏನು? ಇದು ಭಾಗಾಕಾರ. ಇದಕ್ಕೇನಂತಾರ? ಭಾಜ್ಯ ಅಂತಾರ. ಇದಕ್ಕೆ ಭಾಜಕ ಅಂತಾರ. ಭಿನ್ನ ರಾಶಿ ಒಳಗೆ ಏನಾಗ್ತದ? 101 ಏನಾಗ್ತದೆ? ಇದು ಭಾಜ್ಯ ಆಗ್ತದ. ಇದು 135 ಏನಾಗ್ತದ? ಭಾಜಕ ಆಗ್ತದ. ಇದು ಅಂಶ, ಇದು ಛೇದ. ನೋಡಿ, ಭಿನ್ನ ರಾಶಿ ಒಳಗೆ ಅಂಶ ಛೇದ ಭಾಜಕ. ಅಂಶ ಏನಿರ್ತದ? ಭಾಜ್ಯ ಇರ್ತದ. ಈಗ ನೋಡಿ, ಈ 135 ಯಾವ ಮಗ್ಗಿ ಒಳಗದ? ನಿಮ್ಮ ಮಗ್ಗಿ ಬರಬೇಕು. ಈಗ ಲಕ್ಷ ಕೊಟ್ಟು ಕೇಳ್ರಿ ನೀವು. ಮಗ್ಗಿ ಬರ್ಬೇಕೀಗ. ಮಗ್ಗಿ ಬಂದ್ರೆ ನಿಮಗೆ ಒಂದು ಆಟ ನಡೀತದ. ಇದು 15 ಮಗ್ಗಿ ಆಗದ. 15 9 135. 101 ಹೊರಗೆ ತೆಗೀರಿ ಕಚ್ಚಾದಾಗ. 15 5 15 6 90, 15 7 105 ದೊಡ್ಡದಾತು. 15 6 90, 90 ಇದರ ಕಳೀರಿ. 1 ಆತರ 9 ಆದ್ರೆ 1 ಮುಂದೀಗ 2 ತಗೋರಿ. 15 6 90, 15 7 105, 15 7 105 ಇದರ ಕಳೀರಿ. 7 ಬಂತು.
ಈ 5 ತಗೋರಿ, 15 5 75 ನೋಡಿ. ಈಗ ನೀವು 9ನೇ ಭಾಗ ಹೋಗ್ತದಿಲ್ಲೋ, ಬಾಧ್ಯತೆ ನಿಯಮಗಳನ್ನು ಕಲಿಸ್ತದ. ಈ ಅನುಕ್ರಮ ನಂಬರ್ ಬಹಳ ದೊಡ್ಡದಿರ್ತದ. ಏನು ಇದು ಬಾಧ್ಯತೆ ನಿಯಮನ್ನ ನೀವು ಕಲಿಬೇಕಾಗ್ತದ. ಈಗ 9 ಬಂದದ, ಇದು 9ರಲ್ಲಿ ಹೋಗ್ತದಿಲ್ಲೋ ಹೆಂಗೆ ತಿಳ್ಕೊಬೇಕು ನೋಡ್ರಿ. 6 1 7 13, 13 1 5 18 ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋತು ಅಂದ್ರೆ ಇದು 9ರಿಂದ ಭಾಗ ಹೋಗ್ತದಂತ ತಿಳ್ಕೊಬೇಕು. ಬಾಧ್ಯತೆ ನಿಯಮಗಳ ಮೇಲೆ ನಿನ್ನ ಲೆಕ್ಕ ಮಾಡ್ಬೇಕು ನೀವು. ಈಗೆಲ್ಲ ಭಾಗಾಕಾರ ಬಂದು, ಗುಣಾಕಾರ ಬಂದು, ವೇಗವಾಗಿ ಗುಣಾಕಾರ ಕಲ್ತ್ರಿ, ವೇಗವಾಗಿ ಭಾಗಾಕಾರ ಕಲ್ತ್ರಿ, ದೊಡ್ಡ ಭಾಗಾಕಾರ ಕಲ್ತ್ರಿ, ದೊಡ್ಡ ಅಂಕಿದಿಂದ ಭಾಗಾಕಾರ ಕಲ್ತ್ರಿ. ಭಾಗಾಕಾರನ ಭಿನ್ನ ರಾಶಿಯ ರೂಪದಲ್ಲಿ ನೀವು ಕಲಿತೀರಿ. ಇನ್ನು ಮುಂದೆ ಲೆಕ್ಕಗಳು ನಿಮ್ಗೆ ಇಂಥವೇ ಬರ್ತಾವೆ. ಯಾವುದೇ ಲೆಕ್ಕ ಮಾಡಿದರೂ ನೀವು ಈ ಅಂಶ ಛೇದದ ಮೇಲೆ ಲೆಕ್ಕ ಮಾಡಬೇಕಾಗ್ತದೆ. ಇದು 9ರಲ್ಲೇ ಭಾಗ ಹೋಗ್ತದಿಲ್ಲೋ ಅಂತ ಹೆಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ, ಈ ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗವಾದ್ರೆ 9ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಈ ಅನುಕ್ರಮ ಸಂಖ್ಯೆಗಳ ಮೊತ್ತ ಯಾವುದಕ್ಕೆ ಸಂಬಂಧಪಡ್ತದ ಅಂದ್ರೆ ಎಲ್ಲದಕ್ಕೂ ಅದನ್ನೇ ಉಪಯೋಗ ಮಾಡಬೇಡ್ರಿ. ನೀವು 3ಕ್ಕೆ ಮತ್ತೆ ಚೆಕ್ ಮಾಡ್ರಿ, 9ಕ್ಕೆ ಚೆಕ್ ಮಾಡ್ರಿ, 6ಕ್ಕೆ ಚೆಕ್ ಮಾಡ್ರಿ. ಈಗಂತೂ ಇಷ್ಟಂತೂ ಸಾಕು. ಇಷ್ಟು ಮೇನ್ ಅನುಕ್ರಮ ಸಂಖ್ಯೆಗಳ ಮತ್ತೆ ಯಾವ ಚೆಕ್ ಮಾಡಿ ಎಲ್ಲದಕ್ಕೂ ಚೆಕ್ ಬರೀ ಮತ್ತೆ 4ರಲ್ಲೇ ಹೋಗ್ತಿರ್ತಾನೆ ಹೊಡೆದು ಗಿಡದಿರಿ. ಮತ್ತೆ ಕೇವಲ ಅನುಕ್ರಮ ಸಂಖ್ಯೆಗಳ ಮೊತ್ತ 3 ಮತ್ತು 6 ಮತ್ತು 9 ಮುಂದೆ ನಿಮಗೆ ದೊಡ್ಡ ಬಂದಾಗ ನಾ ಹೇಳ್ತಾನೆ ಆ ನೇಮಗಳು ಹೆಂಗೆ ನೀವು ಉಪಯೋಗ ಮಾಡಬೇಕು, ಆ ನೇಮಗಳನ್ನು ನೀವು ಹೆಂಗೆ ತಿಳ್ಕೋಬೇಕು ಅನ್ನೋದು ನಾ ಮುಂದೆ ಹೇಳ್ತಾನೆ. ಈಗ ಏನದ, ಈ ಅಂಕಿಗೆ ಸಂಬಂಧಪಟ್ಟಂತ ನೇಮ 3 6 9 ಇದ್ರೆ ಇದರ ಅನುಕ್ರಮ ಸಂಖ್ಯೆಗಳ ಮೊತ್ತ ನೀವು ನೋಡ್ಲೇಬೇಕು. 9 ಬಂತಲ್ಲ ನೋಡಿ, 6 7 13 1 5 18, 9ರ ಮಧ್ಯೆ 18 ಅದ, ಬಾಕ್ಸ್ರಿ ನೋಡಿ. 9 1 9 7 63, 4 ಉಳಿತು, 9 5 45. ಇದ್ರ ಉತ್ತರ ಎಷ್ಟು ಬಂತು? ಕನಿಷ್ಠ ರೂಪಕ್ಕೆ ತರೋದು ಅಂತಾರೆ. ಇದು ಆನ್ಸರ್ ಎಷ್ಟು? 75 ನೋಡಿ. ಈಗ 136 ನೋಡ್ರಿ, ಬಾಧ್ಯತೆ 1 6 7 2 8 ಸರ್ವಸ್ವಾಲೆ 136. ಕೊನೆ 2 ಅಂಕೆಗಳ 4ರಿಂದ ಭಾಗ ಹೋಗ್ತಾವಿಲ್ಲೋ ನೋಡ್ರಿ. 4 9 36, 4 7 28. ಯಾವುದೇ ಒಂದು ಸಂಖ್ಯೆಯ ಅನುಕ್ರಮ ಸಂಖ್ಯೆಯ ಲಾಸ್ಟದ ಕೊನೆ 2 ಅಂಕೆಗಳು 4ರಿಂದ ಭಾಗ ಹೋಗ್ತಿದ್ವು ಅಂದ್ರೆ 4ರಲ್ಲೇ ಭಾಗಿಸಿ ಬಿಡ್ರಿ. ನೀವು ನೋಡೇ ಬೇಡ್ರಿ, ಬೇಕಾದಷ್ಟು ಓದಿರ್ಲಿ ಅದು ಅಂಕೆ. ಕೊನೆಗೆ 2 ಸೊನ್ನೆಗಳು ಬಂದಿದ್ರು 4ರಲ್ಲೇ ಭಾಗ ಹೋಗ್ತವೆ. ಒಂದು 4ರಲ್ಲೇ ಭಾಗ ಹೋಗ್ಬೇಕಾದ್ರೆ ನೇಮಗಳು ಏನು? 2 ಅಂಕೆಗಳು ಎಕ್ಸ್ ಏನದ 4ರಲ್ಲೇ ಭಾಗ ಹೋಗ್ಬೇಕು. ಒಂದು ಇದಕ್ಕೆ 2 ಸೊನ್ನೆಗಳಿದ್ರು ಸುದ್ದಕ್ಕೆ 4ರಲ್ಲೇ ಭಾಗ ಹೋಗ್ತದಂತ ಈ ನೇಮನ್ನು ನೀವು ತಿಳ್ಕೋಬೇಕು. ಎಕ್ಸ್ ಅಂದ್ರೆ 4ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು. 12 ಇಟ್ರು ಬರ್ತದ, 20 ಇಟ್ರು ಬರ್ತದ, 24 ಇಟ್ರು ಬರ್ತದ, 32 ಇದ್ರು ಬರ್ತದ. ಕೊನೆ 2 ಅಂಕೆಗಳು 4ರಿಂದ ಭಾಗವಾದವು ಅಂದ್ರೆ ಒತ್ತಾಟಿಗಿಂದ ಇರಲಿ, ಅದು ಶಾಂತ ರೀತಿಯಿಂದ ಭಾಗಿಸಿಬಿಡ್ರಿ. ಏನು ನೋಡಿ, 36 4ರಲ್ಲೇ ಭಾಗ ಹೋಗ್ತದ, 28 4ರಲ್ಲೇ ಹೋಗ್ತದ. ಈ ಅನುಕ್ರಮ ನಂಬರ್ ಭಾಳ ಕೇರ್ಫುಲಿಯಾಗಿ ಕಲಿಬೇಕು ನೀವು. ಇದು ಭಾರಿ ಅಂದ್ರೆ ಭಾರಿ ಕೇರ್ಫುಲಿ. ಬಾಧ್ಯತೆ ನಿಯಮಗಳು ಮಗ್ಗಿ ಬರಲಿಲ್ಲ ಅಂದ್ರೆ ನಿಮ್ಮನ್ನು ಉಳಿಸ್ತದ ಬಾಧ್ಯತೆ ನಿಯಮ. 4ರಿಂದ ಭಾಗ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋಗ್ತಾವಂದ್ರೆ 4 3 12, 1 ಉಳಿತು, 4 4 16, 4 4 16, 4 1 4, 4 8 32, 4 2 8. ನೋಡ್ರಿ ಹೆಂಗೆ ಭಾಗಿಸೋದು ಕಲಿಸ್. 4 4 16, 4 1 4, 3 ಉಳಿತು, 3 ಮುಂದೆ 2 32 ಆಯ್ತು, 4 8 32, 4 2 8. ನಾ ಹೆಂಗೆ ತಿಳಿಸ್ತಾನೆ ಸ್ವಲ್ಪ ನೋಡ್ರಿ. 34 ಯಾವ ಮಧ್ಯ ಆಗದ ಅದನ್ನು ತಿಳ್ಕೊಬೇಕು. ಈಗ 4ರಲ್ಲೇ ಹೋಗೋದಿಲ್ಲ, ಇದು 2ರಲ್ಲೇ ಹೋಗ್ತದ, 17ರಲ್ಲೇ ಹೋಗ್ತದ. ಬೇಡ್ರಿ 17 17 2 34,
17 ಎರಡ್ಲೆ 34, 17 ಮೂರ್ಲೆ 51 ದೊಡ್ಡದಾತು. ಕಚ್ಚಾ 41 ಹೊರಗೆ ತೆಗೀರಿ, ತಪ್ಪಬಾರ್ದು. 17 ಎರಡ್ಲೆ 34, 11 4 ಆದ್ರೆ 7, ಕೆಲ ಬಂತು 0, 8 ತೋರಿ. 14, 17 4ಲೆ 17 5ಲೆ 85, 17 4ಲೆ 68. 17ರಲ್ಲಿ ಭಾಗಿಸಿರಿ ಇದನ್ನು 17ರಲ್ಲಿ ಭಾಗಿಸ್ಬೇಕು. 17 4ಲೆ 68, 17 5ಲೆ ನೋಡ್ರಿ ಏನಾಗ್ತದೆ. 17 5ಲೆ 7 5ಲೆ 35, 5 7 35, 5 1 5 3 8, 85 ದೊಡ್ಡದಾತ. 17 5ಲೆ 85 ದೊಡ್ಡದಾತ. 17 4ಲೆ 68, 17 4ಲೆ ಹತ್ತದ ನಾವು. 17 4ಲೆ 68 ಮಾಡಿ ನೋಡ್ರಿ. 17 4ಲೆ ಮಗಿ ಬರಲಿಲ್ಲ ಅಂದ್ರೆ ಕಡಿಕೆ ನೋಡ್ರಿ. 4 7 28, 2 4 1 4 1 2 ಪೂಜಿ ಬಂತು. ಒಂದಾತು. 2 ತಗೋರಿ. 17 6ಲೆ 102 ನೋಡಿ. 2 1ಲೆ 2 1ಲೆ 2 2ಲೆ 2 3ಲೆ 2 1ಲೆ 2, 2 2ಲೆ 4, 2 3ಲೆ 6. ಇದ್ರ ಉತ್ತರ ಎಷ್ಟು ಬಂತು? 123. ಆನ್ಸರ್ ಬರೋಬ್ಬರಿ 123. ಈ ಅನುಕ್ರಮ ನಂಬರ್ ಏನದಲ್ಲ ಇದೆಲ್ಲ ಅಮೃತ ಊಟದ ಈ ಅನುಕ್ರಮ ನಂಬರ್ದಾಗ. ಅದಕ್ಕೆ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ಕೊಂಡು ಗಣಿತಗಳನ್ನ ತಿಳ್ಕೊರಿ. ಅವು ಕಾಣಿಸ್ತಾವ ನಿಮಗೆ ಲೆಕ್ಕ. ಲಾಸ್ಟಕ್ಕೆ ಮುಗಿಯಾಗ ಅಳಗಿಸ್ತವ. ಯಾಕಂದ್ರೆ ಚಂದ ಕಾಣಿಸ್ಬೇಕಲ್ಲ ವಿಡಿಯೋ. ಕಚ್ ಬಿಚ್ಚಿ ಕಾಣಿಸ್ತದ. ಆಮೇಲೆ ಅವು ನಿಮಗೆ ಗಣಿತ ಮುಗೀತು ಅಂದ್ರೆ ಬಂದಾಗೋ ಟೈಮ್ದಾಗ ಅಷ್ಟೇ ಅಕ್ಷರ ಅಳಗ್ತಾವ ಕಚ್ಚಾ. ನೀವು ಅವಾಗ ಕಚ್ಚಾ ನೋಡ್ಬೋದು. ತಿಳಿತಲ್ಲ? ನೋಡಿ, ಚಂದಂಗೆ ಫೇರ್ದಾಗ ಬರ್ಕೊಳ್ರಿ. ನೋಡಿ.